ಓಂ ಸಾಯಿರಾಮ್. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿ ಪ್ರೇರಣೆ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಾನು ಇಂದು ಶ್ರೀ ಸಾಯಿ ಸಚ್ಚರಿತ್ರೆಯ 50ನೇ ಅಧ್ಯಾಯದ 2ನೇ ಭಾಗವನ್ನು ಪಾರಾಯಣ ಮಾಡ್ತಾ ಇದ್ದೀನಿ. ಟೇಂಬೆ ಸ್ವಾಮಿ. ಈಗ ಸಂತರು ಹೇಗೆ ಪರಸ್ಪರ ಭ್ರಾತೃ ಪ್ರೇಮದಿಂದ ಇರುತ್ತಾರೆ ಎಂಬುದನ್ನು ಪರಿಶೀಲಿಸೋಣ. ಒಂದು ಸಾರಿ ಟೇಂಬೆ ಸ್ವಾಮಿ ಎಂಬ ಪ್ರಸಿದ್ಧವಾದ ಶ್ರೀ ವಾಸುದೇವಾನಂದ ಸರಸ್ವತಿಯವರು ಗೋದಾವರಿ ತೀರದಲ್ಲಿ ರಾಜಮಹೇಂದ್ರಿಯಲ್ಲಿ ತಂಗಿದ್ದರು. ಅವರು ದತ್ತಾತ್ರೇಯ ಉಪಾಸಕರಾಗಿದ್ದರು. ಮಹಾಜ್ಞಾನಿಗಳು, ಯೋಗ ಸಂಪನ್ನರೂ ಆಗಿದ್ದರು. ನಾಂದೇಡದ ಪುಂಡಲೀಕರಾಯ ವಕೀಲರು ಅವರನ್ನು ಕಾಣಲು ತಮ್ಮ ಸ್ನೇಹಿತರೊಂದಿಗೆ ಹೊರಟರು. ಅವರ ದರ್ಶನ ಪಡೆದರು. ಸಂಭಾಷಣೆ ನಡೆಯುತ್ತಿದ್ದಾಗ ಶ್ರೀ ಸಾಯಿಬಾಬಾ ಅವರ ವಿಷಯವು ಬಂದಿತು. ಬಾಬಾ ಅವರ ಹೆಸರನ್ನು ಕೇಳಿದೊಡನೆಯೇ ಸ್ವಾಮಿಯವರು ಅಲ್ಲಿಯೇ ನಮಸ್ಕಾರ ಮಾಡಿ ತೆಂಗಿನಕಾಯಿ ಒಂದನ್ನು ತೆಗೆದುಕೊಂಡು, ಇದನ್ನು ನನ್ನ ಸಹೋದರ ಶ್ರೀ ಸಾಯಿಬಾಬಾ ಅವರಿಗೆ ಅರ್ಪಿಸಿ ಮತ್ತು ನನ್ನನ್ನು ಮರೆಯದೆ ಪ್ರೀತಿಸುತ್ತೀರಿ ಎಂದು ಹೇಳಿರಿ ಎಂದು ತಿಳಿಸಿ ಪುಂಡಲೀಕರಾಯ ಅವರಿಗೆ ಕೊಟ್ಟರು. ಸ್ವಾಮಿಗಳು ಬಾಬಾ ಅವರನ್ನು ಸಹೋದರರೆಂದು ಕರೆದುದು ಸರಿ, ಏಕೆಂದರೆ ಸ್ವಾಮೀಜಿಯವರು ಸಹ ಶಾಸ್ತ್ರಸಮ್ಮತವಾದ ಧ್ವನಿಯಲ್ಲಿ ಸದಾ ಅಗ್ನಿಯನ್ನು ಉರಿಸುತ್ತಿದ್ದರು. ಒಂದು ತಿಂಗಳ ಒಳಗಾಗಿ ಪುಂಡಲೀಕರಾಯರು ಅವರ 4 ಜನ ಮಿತ್ರರೊಡನೆ ತೆಂಗಿನಕಾಯಿ ತೆಗೆದುಕೊಂಡು ಬಂದರು. ಮನುಮಾಡದಲ್ಲಿ ಇಳಿದಾಗ ಬಹಳ ಬಾಯಾರಿಕೆಯಾದುದರಿಂದ ಹತ್ತಿರವಿದ್ದ ಹಳ್ಳಕ್ಕೆ ನೀರು ಕುಡಿಯಲು ಹೋದರು. ಬರಿದಾದ ಹೊಟ್ಟೆ ಇದ್ದಾಗ ನೀರು ಕುಡಿಯಬಾರದೆಂದು ಖಾರದ ಅವಲಕ್ಕಿಯನ್ನು ತಿನ್ನಲು ಆರಂಭ ಮಾಡಿದರು. ಅದರ ಜೊತೆಗೆ ತೆಂಗಿನಕಾಯಿ ಸೇರಿಸಿ ತಿಂದರೆ ಒಳ್ಳೆಯದೆಂದು ಕೆಲವರು ಹೇಳಿದರು. ಅದರಂತೆ ತೆಂಗಿನಕಾಯಿ ಒಡೆದು ಚೂರು ಮಾಡಿ ಅವಲಕ್ಕಿ ಬೆರೆಸಿದರು. ಈ ತೆಂಗಿನಕಾಯಿಯನ್ನು ಟೇಂಬೆ ಸ್ವಾಮಿಯವರು ಬಾಬಾ ಅವರಿಂದ ಕೊಟ್ಟಿದ್ದರು. ಶಿರಡಿ ಸಮೀಪಿಸುತ್ತಲೇ ಆ ತೆಂಗಿನಕಾಯಿ ನೆನಪಾಯಿತು. ಹೆದರಿಕೆಯಿಂದ ನಡುಗುತ್ತಾ ಬಾಬಾ ಅವರ ಮುಂದೆ ನಿಂತರು. ಆ ಮೊದಲು ಬಾಬಾ ಅವರಿಗೆ ಈ ವಿಷಯ ತಿಳಿದಿತ್ತು. ಆದುದರಿಂದ ಕೂಡಲೇ ಅವರು ಪುಂಡಲೀಕರಾಯ ಅವರನ್ನು ಕುರಿತು, ನನ್ನ ಬಂಧುವಿನಿಂದ ತಂದ ನನ್ನ ವಸ್ತು ಕೊಡು ಎಂದರು. ಆಗ ಪುಂಡಲೀಕರಾಯರು ಅವರು ಬಾಬಾ ಅವರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ತಮ್ಮ ಅಪರಾಧಕ್ಕೆ ನೊಂದುಕೊಂಡು ಅವರಲ್ಲಿ ಕ್ಷಮೆ ಬೇಡಿದರು. ಅದಕ್ಕೆ ಬದಲಾಗಿ ಬೇರೊಂದು ತೆಂಗಿನಕಾಯಿ ತರುವೆನು ಎಂದರು. ಆದರೆ ಬಾಬಾ ಅವರು ನಿರಾಕರಿಸಿದರು. ಆ ತೆಂಗಿನಕಾಯಿಯ ಬೆಲೆ ಸಾಮಾನ್ಯವಾಗಿ ತೆಂಗಿನಕಾಯಿಯ ಬೆಲೆಗಿಂತ ಮಿಗಿಲಾದುದು. ಆ ಫಲದ ಯೋಗ್ಯತೆ ಬೇರೆ ಯಾವುದಕ್ಕೂ ಬರಲಾರದು ಎಂದು ಹೇಳಿ, ನೀನು ಚಿಂತಿಸಬೇಡ, ಶ್ರೀಫಲ ಮುಟ್ಟಿಸುವ ಕಾರ್ಯ ನನ್ನ ಅಭಿಲಾಷೆಯಂತೆ ನಿನಗೆ ವಹಿಸಲ್ಪಟ್ಟಿತು. ಕೊನೆಗೆ ನೀವು ದಾರಿಯಲ್ಲಿ ಅದನ್ನು ತಿಂದು ಬಿಟ್ಟಿರಿ. ನಿನಗೇಕೆ ಅದರ ಹೊಣೆಗಾರಿಕೆ? ಸತ್ಕರ್ಮವಾಗಲಿ ದುಷ್ಕರ್ಮವಾಗಲಿ ಅದರ ಹೊಣೆ ನಿನಗೆ ಬೇಡ. ಅಹಂಭಾವವನ್ನು ತ್ಯಜಿಸು, ಆ ನಿನ್ನ ಪಾರಮಾರ್ಥಿಕ ಪ್ರಗತಿ ತ್ವರಿತಗೊಳ್ಳುತ್ತದೆ ಎಂದರು. ಬಾಳಾರಾಮ ದುರಂದರ. ಪಾಠರೆ ಪ್ರಭು ಕುಲಕ್ಕೆ ಸೇರಿದ ಶ್ರೀಯುತ ಬಾಳಾರಾಮ ದುರಂದರ ಅವರು ಕೆಲವು ಕಾಲ ಮುಂಬಯಿ ಪ್ರಾಂತದ ಹೈಕೋರ್ಟ್ ಅಡ್ವೊಕೇಟ್ ಆಗಿ ನಂತರ ಸರ್ಕಾರದ ಲಾ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾಗಿದ್ದರು. ಅವರದು ಬಹಳ ಧಾರ್ಮಿಕ ಮತ್ತು ಭಗವತ್ ಭಕ್ತರ ಕುಟುಂಬ. ಅವರು ಸಾಮಾಜಿಕ ವಿಷಯಗಳ ಬಗ್ಗೆ ಅನೇಕ ಗ್ರಂಥಗಳನ್ನು ಬರೆದರು. ಅನಂತರ ಅವರು ತಮ್ಮ ಗಮನವನ್ನು ಧಾರ್ಮಿಕ ಮತ್ತು ಪಾರಮಾರ್ಥಿಕ ವಿಷಯಗಳ ಕಡೆಗೆ ಹರಿಸಿದರು. ಭಗವದ್ಗೀತೆಯನ್ನು, ಜ್ಞಾನೇಶ್ವರಿಯನ್ನು, ವೇದಾಂತ ಮತ್ತು ಇನ್ನುಳಿದ ಆಧ್ಯಾತ್ಮಿಕ ಕೃತಿಗಳನ್ನು ಓದಿದರು. ಅವರು ಪಂಢರಪುರದ ವಿಠ್ಠಲನ ಪರಮ ಭಕ್ತರಾಗಿದ್ದರು. ಸುಮಾರು 1912ರಲ್ಲಿ ಅವರಿಗೆ ಬಾಬಾ ಅವರ ಸಂಪರ್ಕವಾಯಿತು. ಇದಕ್ಕೆ 6 ತಿಂಗಳ ಹಿಂದೆ ಅವರು ಸಹೋದರ ಬಾಬುಲಜಿ ಅವರು ವಾಮನರಾವ ಅವರ ಜೊತೆಗೆ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದಿದ್ದರು. ಅವರು ತಮ್ಮ ಅನುಭವವನ್ನು ಬಾಳಾರಾಮ ಅವರಿಗೂ ಮತ್ತಿತರರಿಗೂ ಹೇಳಿದರು. ಆಗ ಎಲ್ಲರೂ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧಾರ ಮಾಡಿದರು. ಅವರು ಶಿರಡಿಗೆ ಬರುವುದಕ್ಕೆ ಮುಂಚೆಯೇ ಬಾಬಾ ಅವರು, ಈ ದಿನ ನನ್ನ ದರ್ಬಾರದ ಅನೇಕ ಜನರು ಬರುತ್ತಾರೆ ಎಂದು ಹೇಳಿದರು. ದುರಂದರ ಸಹೋದರರು ಇದನ್ನು ಇತರರಿಂದ ಕೇಳಿ ನಮ್ಮ ಆಗಮನವನ್ನು ಅವರಿಗೆ ತಿಳಿಸಿರಲಿಲ್ಲ. ಆದರೂ ಇದು ಅವರಿಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯಚಕಿತರಾದರು. ಎಲ್ಲರೂ ಬಾಬಾ ಅವರಿಗೆ ನಮಸ್ಕಾರ ಮಾಡಿ ಕುಳಿತರು. ಆಗ ಬಾಬಾ ಅವರು, ನಾನು ಈ ಹಿಂದೆ ಹೇಳಿದ ನನ್ನ ದರ್ಬಾರದ ಜನ ಇವರೇ ಎಂದು ಹೇಳಿ ದುರಂದರ ಸಹೋದರರನ್ನು ಕುರಿತು, ಈ ಹಿಂದಿನ 60 ಜನ್ಮಗಳಿಂದ ನಾವು ಚಿರಪರಿಚಿತರು ಎಂದರು. ಎಲ್ಲರೂ ನಮ್ರತೆಯಿಂದ ಕೈಜೋಡಿಸಿ ಬಾಬಾ ಅವರ ಪಾದಗಳನ್ನು ಎವೆಯಿಕ್ಕದೆ ನೋಡಹತ್ತಿದರು. ಸಾತ್ವಿಕ ಗುಣಗಳಾದ ಕಣ್ಣೀರು, ರೋಮಾಂಚನದ ಗದ್ಗದ ಕಂಠ ಇವುಗಳಿಂದ ಅವರು ಮನಸೋತು ಆನಂದಭರಿತರಾದರು.
ನಂತರ ಅವರು ತಮ್ಮ ನಿವಾಸಕ್ಕೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಪುನಃ ಮಸೀದಿಗೆ ಬಂದರು. ಬಾಳಾರಾಮ ಅವರು ಬಾಬಾ ಅವರ ಬಳಿಗೆ ಬಂದು ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು. ಹುಕ್ಕಾ ಸೇದುತ್ತಿದ್ದ ಬಾಬಾ ಅವರು ಅದನ್ನು ಬಾಳಾರಾಮ ಅವರಿಗೂ ಸೇದುವಂತೆ ಹೇಳಿದರು. ಬಾಳಾರಾಮರಿಗೆ ಹುಕ್ಕಾ ಸೇದುವ ಅಭ್ಯಾಸವಿರಲಿಲ್ಲ. ಆದರೂ ಅದನ್ನು ಒಂದು ಬಾರಿ ಎಳೆದು ನಮ್ರತೆಯಿಂದ ಹಿಂತಿರುಗಿಸಿದರು. ಬಾಳಾರಾಮ 6 ವರ್ಷಗಳಿಂದ ದಮ್ಮಿನಿಂದ ನರಳುತ್ತಿದ್ದರು. ಹುಕ್ಕಾ ಸೇದುವುದರಿಂದ ಅವರ ರೋಗ ಪೂರ್ಣ ಗುಣವಾಯಿತು. ಆದರೆ 6 ವರ್ಷಗಳ ನಂತರ ಪುನಃ ಅವರಿಗೆ ಕೆಮ್ಮು ಬಂದಿತು. ಅಂದೇ ಬಾಬಾ ಅವರು ಮಹಾಸಮಾಧಿ ಹೊಂದಿದ್ದರು. ಈ ದುರಂದರ ಬಂಧುಗಳು ಶಿರಡಿಗೆ ಬಂದು ಒಂದು ಗುರುವಾರ ಅಂದು ಚಾವಡಿ ಮೆರವಣಿಗೆ ಇತ್ತು. ಅದನ್ನು ನೋಡುವ ಸುಯೋಗ ಅವರಿಗೆ ಲಭಿಸಿತು. ಚಾವಡಿಯ ಆರತಿ ಸಮಾರಂಭದಲ್ಲಿ ಬಾಳಾರಾಮ ಅವರು ಬಾಬಾ ಅವರ ವದನಾರವಿಂದದಲ್ಲಿ ಪಾಂಡುರಂಗನ ಪ್ರತಿಮೆ ಕಂಡರು. ಮರುದಿನ ಕಾಕಡ ಆರತಿ ಸಮಾರಂಭದಲ್ಲಿಯೂ ಅದೇ ರೀತಿ ಕಂಡರು. ಬಾಳಾರಾಮ ಧುರಂದರ ಅವರು ಮಹಾರಾಷ್ಟ್ರದ ಪ್ರಸಿದ್ಧ ಸಂತರಾದ ಶ್ರೀ ತುಕಾರಾಮ ಅವರ ಜೀವನ ಚರಿತ್ರೆಯನ್ನು ಮರಾಠಿಯಲ್ಲಿ ಬರೆಯುತ್ತಿದ್ದರು. ಆದರೆ ಅವರ ಪ್ರಕಟಣೆಯನ್ನು ನೋಡಲು ಜೀವಿಸಿರಲಿಲ್ಲ. ಅನಂತರ 1928ರಲ್ಲಿ ಅವರ ಸಹೋದರರು ಅದನ್ನು ಪ್ರಕಟಿಸಿದರು. ಅದರಲ್ಲಿ ಬಾಳಾರಾಮ ಧುರಂದರ ತಮ್ಮ ಅನುಭವವನ್ನು ಉಲ್ಲೇಖಿಸಿದ್ದಾರೆ. ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತ್ರೆಯ 50ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಸಾಯಿ